ಇನ್ನು ದೇಶ ವಿಭಜನೆ ಅನ್ನುವಂಥ ಒಂದು ಮಾತನ್ನ ಪ್ರಸ್ತಾಪ ಮಾಡಿದಂತಹ ಡಿ ಕೆ ಸುರೇಶ್ ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಬದಲಾಗಿ ಬಿಜೆಪಿ ನನ್ನ ಹೇಳಿಕೆಯನ್ನ ತಿರುಚಿದೆ ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇದ್ದಾರೆ. ದಕ್ಷಿಣ ಭಾರತಕ್ಕೆ ಆಗೋ ಅನ್ಯಾಯ ಸರಿ ಮಾಡಲಿಲ್ಲ ಅಂತ ಹೇಳಿದ್ರೆ ಆಗ ದೇಶ ವಿಭಜನೆಯ ಕೂಗು ಅನಿವಾರ್ಯ ಅನ್ನೋದನ್ನ ಮಾತ್ರ ನಾನು ಹೇಳಿದ್ದೆ ಹೊರತು ದೇಶ ವಿಭಜನೆ ಆಗಬೇಕು ಅಂತ ನಾನು ಯಾವತ್ತೂ ಹೇಳಲಿಲ್ಲ ಅಂತ ಹೇಳಿ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಡಿ ಕೆ ಸುರೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ನೀವು ಆಡಿರುವಂಥ ಮಾತೇನಿದೆ, ಈಗ ಸಾಕಷ್ಟು ದೊಡ್ಡ ಚರ್ಚೆ ಆಗ್ತದೆ. ಬಹುಶಃ ಇವತ್ತಿನ ಪ್ರಸ್ತುತ ರಾಜಕೀಯದಲ್ಲಿ ನಿಮ್ಮ ಹೇಳಿಕೆ ಅಥವಾ ನಿಮ್ಮ ಸ್ಟೇಟ್ಮೆಂಟ್ ಏನಿದೆ ಅದು ಬಹುದೊಡ್ಡ ಚರ್ಚೆಯ ವಿಷಯ. ನನ್ನ ಪ್ರಶ್ನೆ ಇರುವಂಥದ್ದು, ಈಗ ಟ್ಯಾಕ್ಸ್ನಲ್ಲಿ ಅನ್ಯಾಯವಾಗಿರೋದು ಸರಿ, ರಾಜ್ಯಕ್ಕೆ ಏನು ಪಾಲು ಬರಬೇಕಾಗಿತ್ತು ಆ ಪಾಲು ಬಂದಿಲ್ಲ ಅಂತ ಹೇಳಿದ್ರು. ಆದರೆ ಅನ್ಯಾಯಕ್ಕೆ ದೇಶ ವಿಭಜನೆಯೇ ಪರಿಹಾರನ ಅನ್ನೋದೊಂದು ಪ್ರಶ್ನೆ. ನನ್ನ ಹೇಳಿಕೆಯನ್ನು ಪ್ರತಿ ಹಂತದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷದವರು ತಿರ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ನನ್ನ ಹೇಳಿಕೆ ಸಂಪೂರ್ಣವಾಗಿ ಕ್ರಮಬದ್ಧವಾಗಿದೆ. ಇವತ್ತು ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ತಾವು ಸರಿಪಡಿಸಲಿಲ್ಲ ಅಂದರೆ ಆ ಒಂದು ಕೂಗು ಅನಿವಾರ್ಯ ಆಗ್ಬೋದು ಅಂತಕ್ಕಂಥ ವಿಚಾರವನ್ನು ನಾನು ತಿಳಿಸಿದ್ದೇನೆ. ಅನಿವಾರ್ಯವಾದಂಥ ಕೂಗನ್ನು ಅಪೂರ್ವ ಜೇನು ಸಾಕಣೆ ಮಾಡಿ ವರ್ಷಕ್ಕೆ 5 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೀವು ವಿಭಜನೆ ಅಂತಕ್ಕಂಥದ್ದನ್ನು ನೀವು ಹೇಳ್ತಾ ಹೋಯ್ತು ಅಂದರೆ ನಾನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಒಬ್ಬ ಭಾರತೀಯ, ನಾನೊಬ್ಬ ಕನ್ನಡಿಗ, ಕರ್ನಾಟಕದವನಾಗಿ ನಾನು ನನ್ನ ರಾಜ್ಯಕ್ಕೆ ನ್ಯಾಯವನ್ನು ಕೇಳಬೇಕಾದಂಥದ್ದು ನನ್ನ ಧರ್ಮ. ಹಾಗಾಗಿ ಆ ವಿಚಾರವನ್ನು ಪ್ರಸ್ತಾಪ ಮಾಡಿ. ಇನ್ನು ಇದೇ ಸಂದರ್ಶನದಲ್ಲಿ ಕೆ.ಸಿ. ಈಶ್ವರಪ್ಪ ಬಗ್ಗೆ ಕೂಡ ಮಾತನಾಡಿದ್ದಾರೆ ಡಿ ಕೆ ಸುರೇಶ್. ಈಶ್ವರಪ್ಪ ಅವರು ನನ್ನನ್ನು ಕೊಲ್ಲಬೇಕು ಅಂತ ಹೇಳ್ತಾರೆ, ಕೊಲ್ಲಬಹುದಾದಂಥ ಒಂದು ಕಾನೂನನ್ನು ತರಬೇಕು ಅಂತ ಹೇಳ್ತಾ ಇದ್ದಾರೆ. ನಾನು ಶೀಘ್ರವೇ ಅವರನ್ನ ಭೇಟಿ ಆಗ್ತೀನಿ, ನೋಡೋಣ ಏನು ಮಾಡ್ತಾರೆ ಅನ್ನುವಂಥದ್ರ ಬಗ್ಗೆ ಅವರು ಇವತ್ತು ಇಂಟರ್ವ್ಯೂನಲ್ಲಿ ಮಾತನಾಡಿದ್ದಾರೆ. ಕಾನೂನು ತರಬೇಕು ಅಂತ ಹೇಳಿದರೆ, ಕೊಲ್ಲಬೇಕು ಅಂತ ಹೇಳಿದ್ದಾರೆ. ಕೆ.ಎಸ್. ಈಶ್ವರಪ್ಪ ಹೇಳಿಕೆ ಬಗ್ಗೆ ಸುರೇಶ್ ಮತ್ತೊಮ್ಮೆ ಆಕ್ರೋಶವನ್ನು ವ್ಯಕ್ತಪಡಿಸೋದು. ಈಶ್ವರಪ್ಪ ಅವ್ರನ್ನ ಅತಿ ಶೀಘ್ರದಲ್ಲಿ ನಾನು ಭೇಟಿ ಮಾಡ್ತೀನಿ, ನೋಡೋಣ ಅವ್ರು ಏನು ಮಾಡಬಹುದು ಅನ್ನುವಂಥದ್ದನ್ನು ನಾನು ಕೂಡ ನೋಡ್ತೀನಿ ಅಂತ ಹೇಳಿ ಡಿ ಕೆ ಸುರೇಶ್ ಟಿವಿ9 ಸೂಪರ್ ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಹೇಳಿಕೆ ನೀಡಿದ್ದಾರೆ. ಹೇಳಿಕೆ ಯಾವ ಮಟ್ಟಿಗೆ ಆರ್ಭಟಿಸ್ತಾ ಇದೆ ಅಥವಾ ಪ್ರತಿಧ್ವನಿಸ್ತಾ ಇದೆ ಅಂದರೆ, ಕುಂಡಿಟ್ಟು ಕೊಲ್ಲುವಂಥ ಕಾನೂನು ತರಬೇಕು ಅನ್ನೋಂಥ ಮಾತುಗಳು ಕೂಡ ಈಗಾಗಲೇ ಕೇಳ್ಬಿಟ್ಟಿದೆ. ಈಶ್ವರಪ್ಪನವ್ರು ಹೇಳಿದಂಥ ಹೇಳಿಕೆ ನೀವು ನೋಡಿದಿರಿ, ಅದಕ್ಕೆ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀರಿ. ನಿಮ್ಮ ಮತ್ತು ಈಶ್ವರಪ್ಪ ಅಥವಾ ಡಿ ಕೆ ಶಿವಕುಮಾರ್ ಮತ್ತು ಸುರೇಶ್ ಅಥವಾ ಡಿ ಕೆ ಬ್ರದರ್ಸ್ ಹಾಗೂ ಈಶ್ವರಪ್ಪ ನಡುವಿನ ರಾಜಕೀಯ ಇತ್ತೀಚೆಗೆ ತೀರಾ ತಾರಕಕ್ಕೆ ಹೋಗ್ತಾ ಇದೆ, ಎಲ್ಲೋ ಒಂದು ಕಡೆ ವೈಯಕ್ತಿಕ ಹಂತಕ್ಕೆ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆಯಾ? ಇಲ್ಲ, ನಾವು ಅವ್ರ ಮೇಲೆ ಯಾವತ್ತೂ ಕೂಡ ವೈಯಕ್ತಿಕವಾಗಿ ನೋಡುವಂಥ ಪ್ರಶ್ನೆ ಇಲ್ಲ. ಅವರು ಹಿರಿಯರಿದ್ದಾರೆ, ಅವ್ರ ಬಗ್ಗೆ ಭಾಳ ಗೌರವ ಇದೆ. ಆದರೆ ಇವತ್ತು ಅವರು ಗುಂಡಿಗೆ ಕೊಲ್ಲಿ ಅಂಥೇಳಿ ಜನರನ್ನು ಎತ್ಕಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಕಾನೂನು ತರಬೇಕು ಅಂತಲೂ ಹೇಳಿದ್ದಾರೆ, ಕಲ್ಲಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಅವರನ್ನು ಅತಿ ಶೀಘ್ರದಲ್ಲೇ ಭೇಟಿ ಮಾಡೋನಿದ್ದೇನೆ. ಭೇಟಿ ಆಗ್ತೀರಾ, ಮಾತಾಡಿಸ್ತೀರಾ? ಖಂಡಿತ ಭೇಟಿ ಮಾಡ್ತೇನೆ. ಅವ್ರಿಗೆ ಬೇಕಾಗಿರೋದೇನು? ಈಶ್ವರಪ್ಪನವ್ರಿಗೆ ಅಧಿಕಾರ ವಂಚಿತರಾಗಿದ್ದಾರೆ. ಅಧಿಕಾರ ವಂಚಿತರಾಗಿರೋದ್ರಿಂದ ರಾಜ್ಯಸಭಾ ಟಿಕೆಟು ಪಾಪ ಸಿಕ್ಕಲಿಲ್ಲ. ಗವರ್ನರ್ ಅವರು ಸಿಕ್ಕಲಿ ಅಂತೇಳಿ ಅವ್ರನ್ನ ಶುಭ ಹಾರೈಸ್ತೇನೆ. ಅವ್ರಿಗೆ ನನಗೆ 2 ಏಟು ಹೊಡೆದ್ರೆ ಅಥವಾ ನನ್ನನ್ನು ಗುಂಡಿಗೆ ಸಾಯಿಸಿದ್ರೆ ಅವ್ರಿಗೆ ಅನುಕೂಲ ಆಗೋದಿದ್ರೆ ಆಗಲಿ ಅಂತಕ್ಕಂಥ ಭಾವನೆ ಅಷ್ಟೇ.